ಬೇಸಿಗೆಯಲ್ಲಿ ಧೂಳಿನ ಕಾಟ, ಮಳೆಗಾಲದಲ್ಲಿ ಕೆಸರಿನ ಆಟ. ಇದು ಕಿತ್ತೂರು ತಾಲೂಕಿನ ತಿಗಡೋಳಿ ಮುಖ್ಯ ರಸ್ತೆಯ ಇಂದಿನ ದುಸ್ಥಿತಿಯಾಗಿದೆ. ನೋಡಿ ನೋಡಿ ಯಾವ ರೀತಿಯಾಗಿ ಇದು ಕೆಸರುಮಯವಾಗಿದೆ. ಇದು ಕೆಸರು ಗದ್ದೆಯೋ ಅಥವಾ ರಸ್ತೆಯೋ ಕಂಬಳದ ಗದ್ದೆಯೋ ಅಂತಲೇ ತಿಳಿಯದಾಗಿದೆ. ಹಿರೇಮಡಿ ಬಳಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ಅಚಾತುರ್ಯದಿಂದ ನಡೆದಿದೆ ಅನ್ನೋದು ಇಲ್ಲಿನ ಗ್ರಾಮಸ್ಥರ ಆರೋಪವಾಗಿದೆ. ಕಾಮಗಾರಿ ಮುಗಿದ್ರೂ ರಸ್ತೆಯನ್ನು ಸರಿಯಾಗಿ ದುರಸ್ತಿ ಮಾಡದೆ ಗುತ್ತಿಗೆದಾರ ಬೇಜವಾಬ್ದಾರಿತನ ಪ್ರದರ್ಶಿಸಿದ್ದಾನೆ ಅಂತ ಇಲ್ಲಿನ ಗ್ರಾಮಸ್ಥರು ದೂರುತ್ತಿದ್ದಾರೆ. ತಾಲೂಕಾ ಕೇಂದ್ರವಾದ ಕಿತ್ತೂರಿಗೆ ನಿತ್ಯ ಬೈಕ್ನಲ್ಲಿ ಸಂಚರಿಸುವ ನೂರಾರು ಜನರು ಈ ಜಾರು ರಸ್ತೆಯಲ್ಲಿ ಜೀವ ಕೈಯಲ್ಲಿ ಹಿಡಿದು ಸಾಗಬೇಕಾಗಿದೆ. ಪ್ರತಿದಿನ ಇಲ್ಲಿ 10 ಬೈಕ್ಗಳು ಸ್ಕಿಡ್ ಆಗಿ ಬೀಳ್ತಾ ಇದ್ದಾರೆ. ಜನರು ಕೈಕಾಲು ಮುರಿದುಕೊಂಡು ಬಟ್ಟೆ ಎಲ್ಲ ಕೆಸರುಮಯ ಮೆತ್ತಿಕೊಂಡು ಮನೆಗೆ ಮರಳುತ್ತಿದ್ದಾರೆ. ರಸ್ತೆಯಲ್ಲಿ ಹುಷಾರಾಗು ಹೋಗು ಮಗನೆ ಎಂದು ಇಲ್ಲಿ ಹೋಗುವ ಜನರು, ಹಿರಿಯರು, ಯುವಕರಿಗೆ ಹೇಳಿ ಕಳಿಸ್ತಿದ್ದಾರೆ. ಆದರೂ ಕೂಡ ಈ ಕೆಸರುಮಯ ಗದ್ದೆ ರಸ್ತೆಯಲ್ಲಿ ಹೋಗುವ ಬೈಕ್ ಸವಾರರನ್ನು ಕೆಳಗೆ ಕೆಡವುತ್ತಾನೇ ಇದೆ. ಬಿಸಿಲಲ್ಲಾದರೂ ಧೂಳು ಕೆಡವಿಕೊಂಡು ಓಡಾಡಬಹುದಿತ್ತು. ಆದರೆ ಈಗ ಮಳೆಗಾಲದಲ್ಲಿ ಈ ಕೆಸರು ಗದ್ದೆ ಅಂತಾದ ರಸ್ತೆಯಲ್ಲಿ ಹೇಗಪ್ಪ ಸಂಚರಿಸೋದು ಎನ್ನೋದು ಜನರಿಗೆ ತಿಳಿಯದಾಗಿದೆ. ಬಡವರ ಸಿಟ್ಟು ದವಡೆಗೆ ಮೂಲ ಎಂಬಂತಾಗಿದೆ ಇಲ್ಲಿನ ಪರಿಸ್ಥಿತಿ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ರಸ್ತೆಯನ್ನು ಸರಿಪಡಿಸ್ತಾರಾ ಅಥವಾ ದೊಡ್ಡ ಅನಾಹುತ ಸಂಭವಿಸುವವರೆಗೆ ಕಾಯ್ತಾರಾ ಎಂಬುದನ್ನು ಕಾಯ್ದು ನೋಡಬೇಕಿದೆ. ಇನ್ ನ್ಯೂಸ್ ಬೆಳಗಾವಿ.